ಏನಮ್ಮ ಹರ್ಷಿತಾ ಅದು? ಬಂದೇರಮ್ಮ, ಬಂದೆ. ಏನಮ್ಮ ಹರ್ಷಿತಾ? ಅಪ್ಪ ಅಪ್ಪ ಇವತ್ತಿನ ಪೇಪರಲ್ಲಿ ಏನ್ ಕೊಟ್ಟಿದ್ದಾರೆ ಗೊತ್ತಪ್ಪ? ಪೇಪರ್ ಅಲ್ಲ, ಏನಮ್ಮ? ಅದೇ ವಿಪರೀತ ಮಳೆ ನೋಡು. ಪಾಪ ಕೇರಳ ಸೈಡ್ ಎಲ್ಲ ಗುಡ್ಡ ಎಲ್ಲ ಕುಸ್ತೋಗಿತ್ತಂತೆ ಕಣಮ್ಮ. ನಾನು ಬೆಳಗ್ಗೆ ಟಿವಿ ನೋಡ್ದೆ, ಇನ್ನೇನ್ ಪೇಪರ್ ಅಲ್ಲೂ ಅದೇ ಕೊಟ್ಟಿರ್ತಾರೆ ಪಾಪ. ನನಗಂತೂ ಬೇಜಾರಾಯ್ತು ಕಣಮ್ಮ ಹರ್ಷಿತಾ. ಅಯ್ಯೋ ಅಪ್ಪ, ನಾನು ಅದನ್ನೆಲ್ಲ ಹೇಳ್ತಾ ಇರೋದು. ಪೇಪರಲ್ಲಿ ರವಿ ಫ್ಯಾಮಿಲಿ ಬಗ್ಗೆ ಕೊಟ್ಟಿದ್ದಾರಪ್ಪ. ಏನಮ್ಮ ಹೇಳ್ತಿದ್ಯಾ? ರವಿ ಫ್ಯಾಮಿಲಿ ಬಗ್ಗೆ ಕೊಟ್ಟಿದ್ದಾರಾ? ಏನಂತ ಕೊಟ್ಟಿದ್ದಾರೆ? ರವಿ ಫ್ಯಾಮಿಲಿಯವ್ರನ್ನ ಹುಡುಕೊಟ್ಟವ್ರಿಗೆ 10,000 ರೂಪಾಯಿ ಬಹುಮಾನ ಅಂತ ಕೊಟ್ಟಿದ್ದಾರೆ. ಫೋಟೋ ಸಮೇತ ಹಾಕಿದಾರಪ್ಪ. ಮತ್ತೆ ರವಿ ಫ್ಯಾಮಿಲಿಯವ್ರಿಗೆ ಮೋಸ ಮಾಡಿದಾರಲ್ಲ, ಅವ್ರು ಸಿಕ್ಕಿದಾರಂತೆ. ಜೈಲಿಗೆ ಹಾಕಿದಾರಂತಪ್ಪ ಅವ್ರನ್ನ. ಮತ್ತೆ ಅವ್ರು ಏನ್ ಕಳ್ಕೊಂಡಿದ್ರು ಎಲ್ಲಾನು ಅವ್ರಿಗೆ ಸಿಕ್ಕಿದ್ಯಂತಪ್ಪ. ಏನು? ಹೌದೇನಮ್ಮ? ನಿಜನಾ? ಹೌದಪ್ಪ, ಪೇಪರಲ್ಲಿ ಹಾಗಂತ ಕೊಟ್ಟಿದ್ದಾರೆ. ಮತ್ತೆ ಅವ್ರ ತಂಗಿ ಹುಡುಕ್ತಾ ಇದಾರಂತಪ್ಪ. ಪೊಲೀಸರು ಕೂಡ ಹುಡುಕ್ತಾ ಇದಾರಂತೆ. ಅಪ್ಪ, ನಾನು ಈಗ್ಲೇ ಹೋಗಿ ರವಿ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಹೋಗಮ್ಮ, ಹೋಗಿ ಹೇಳೋಗು. ಅವ್ರಿಗೂ ಖುಷಿ ಆಗುತ್ತೆ. ಅವ್ರು ಮೋಸ ಮಾಡಿರೋರು ಸಿಕ್ಕಿದ್ರಲ್ಲ, ಅಷ್ಟೇ ಸಾಕು. ಅವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತಮ್ಮ. ಹೋಗಮ್ಮ, ಹೋಗಿ ಈ ಸಿಹಿ ಸುದ್ದಿನ ಹೇಳು. ಅವ್ರಿಗೂ ಖುಷಿ ಆಗುತ್ತೆ. ಹೌದಪ್ಪ, ಹೌದು. ಪಾಪ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಇವಾಗ ಅವ್ರಿಗೆ ಅವ್ರು ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಕ್ಕಿದೆ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರಲ್ವೇನಪ್ಪ. ಆದ್ರೆ ಅಪ್ಪ, ಇದೆಲ್ಲ ಗೊತ್ತಾದ್ಮೇಲೆ ಅವ್ರ ಊರಿಗೆ ಹೊರಟೋಗ್ತಾರಲ್ಲ, ಅದೊಂದು ಸ್ವಲ್ಪ ಬೇಜಾರಾಗ್ತಿದೆ ಅಪ್ಪ. ನನಗೂ ಇಲ್ಲಿ ಯಾರು ಅಷ್ಟೇನು ಪರಿಚಯ ಇರಲಿಲ್ಲ. ಇವಾಗ ತಾನೇ ಅವ್ರದೊಂದು ಕುಟುಂಬ ಅಂತ ನಮಗೆ ಪರಿಚಯ ಆಗಿತ್ತು. ನಾನಿನ್ ಮುಂದೆ ಲಕ್ಷ್ಮಿ ಅವ್ರ ಜೊತೆ ಸ್ನೇಹ ಬೆಳೆಸಬೇಕು, ಮತ್ತೆ ಅವ್ರ ಜೊತೆ ಅಲ್ಲಿ ಇಲ್ಲಿ ತಿರುಗಾಡಬೇಕು, ಅವ್ರ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಇಷ್ಟು ಬೇಗ ಮಣ್ಪಾಲಾಗುತ್ತೆ ಅನ್ಕೊಂಡಿರಲಿಲ್ಲಪ್ಪ. ಏನ್ ಮಾಡಕ್ಕಾಗುತ್ತಮ್ಮ? ಹಾಗಂತ ಅವ್ರು ಇಲ್ಲೇ ಇರಕ್ಕಾಗುತ್ತಾ? ಹೇಗೋ ದೇವ್ರ ದಯದಿಂದ ಅವ್ರಿಗೆ ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಕ್ಕಿದೆ ಅಲ್ವಾ? ಅವ್ರ ಜೀವನ ಅವ್ರು ರೂಪಿಸ್ಕೋಬೇಕು, ಅವ್ರು ಚೆನ್ನಾಗಿರ್ಬೇಕು. ಅವ್ರು ಹೋಗಿ ಹೋಗ್ತಾರಮ್ಮ. ಹೌದಪ್ಪ, ಗೊತ್ತು. ಆದ್ರೆ ಒಂದ್ ಕಡೆ ಬೇಜಾರು, ಒಂದ್ ಕಡೆ ಖುಷಿ, ಎರಡೂ ಆಗ್ತಾ ಇದೆ ನನಗೆ. ಇರ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ. ಲಕ್ಷ್ಮಿನ ಕಾಂಟ್ಯಾಕ್ಟ್ ಅಲ್ಲಾದ್ರೂ ಇಟ್ಕೋತೀನಿ. ಸರಿನಪ್ಪ, ನಾನು ಈಗಲೇ ಹೋಗ್ತೀನಿ. ಸರಿನಮ್ಮ, ನಾನು ಅಂಗಡಿ ಹತ್ರ ಇರ್ತೀನಿ, ನೀನ್ ಹೋಗು. ಛೇ ಅಲ್ಲ ಕಣವ ಲಕ್ಷ್ಮಿ. ನೀನು ಹೋಗಿ ವೀಸಾ ತೆಗ್ದಿದ್ಯಲ್ಲ, ನೀನ್ ನಾಟಿ ವೈದ್ಯನ ಹೇಳವ? ನಿನ್ಗೇನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನ್ನ ಮೊಮ್ಮಗ ರವಿ ಏನ್ ಮಾಡ್ಬೇಕಿತ್ತು? ಯಾರ್ದೋ ಜೀವ ಉಳ್ಸಕ್ಕೋಗಿ ನಿನ್ ಜೀವಕ್ಕೆ ಆಪತ್ತು ಅನ್ಕೊಂಡಿದ್ದಲ್ಲ. ನಿನ್ಗೇನಾರ ಆಗಿದ್ದಿದ್ರೆ ಪಾಪ ನನ್ನ ರವಿ ಏನ್ ಮಾಡ್ಬೇಕಿತ್ತು? ಪಾಪ ಮಗ ಸಿನಿಮಾ ಏನ್ ಮಾಡ್ಬೇಕಿತ್ತು? ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ ಸೀರೆ ಇಟ್ಕೊಂಡು ಹಿಂದೆ ತಿರುಗ್ತಿರ್ತದಲ್ಲ. ಅದ್ರ ಬಗ್ಗೆ ಏನಾರು ಯೋಚನೆ ಮಾಡಿದ್ಯೇನವ? ಅಯ್ಯೋ ಅಜ್ಜಿ, ಆ ಟೈಮ್ಗೆ ನನಗೆ ಅವೆಲ್ಲ ಯೋಚನೆ ಬರಲಿಲ್ಲ. ನನ್ನ ಕಣ್ಮುಂದೆ ಒಂದು ಜೀವನ ಉಳಿಸ್ಬೇಕು, ಅದಷ್ಟೇ ನನ್ನ ತಲೆಯಲ್ಲಿತ್ತು. ನನಗೆ ಗೊತ್ತಿತ್ತು ಬಾಯಿಂದ ವಿಷ ತೆಗೆಯೋದು ಅಷ್ಟು ಒಳ್ಳೇದಲ್ಲ ಅಂತ. ಸ್ವಲ್ಪನಾದರೂ ಆ ವಿಷ ನಮ್ಮ ಬಾಡಿ ಸೇರ್ಕೊಳ್ಳುತ್ತೆ ಅಂತ. ಆದರೆ ಏನು ಮಾಡಲಿ, ನನಗೆ ಆ ಟೈಮ್ಗೆ ಹೊಳಿಲಿಲ್ಲ. ನನಗೆ ಹೊಳೆದಿದ್ದೆ ಇದು. ಹೊಳೆದಿದ್ದೆ ಅದು. ಇವಾಗ ಹೆಂಗೋ ಆ ದೇವ್ರ ದೊಡ್ಡವನು ಹೆಂಗೋ ಬದುಕಿದ್ಯಾ. ಇವರಿಗೆ ಒಂದು ಆಸ್ಪತ್ರೆ ಇಲ್ಲ, ಅದ್ಯಾರೋ ತಾತ ಪಂಡಿತ ಬಂದಿದ್ಕೆ ಸರಿ ಹೋಯ್ತು. ಅವನು ಇಲ್ಲ ಅಂದ್ರೆ ಏನು ಗತಿ? ನನಗಂತೂ ಅಜ್ಜಿ ಜೀವ ಬಾಯಿಗೆ ಬಂದಂಗೆ ಆಗಿತ್ತು. ನನ್ನ ಲಕ್ಷ್ಮಿಗೆ ಏನಾಗ್ಬಿಡ್ತು ಅಂತ ನನಗೆ ಹಿಂಗಾಗ್ಬಿಟ್ಟಿತ್ತು ಅಂದರೆ ಹೇಳಕ್ಕೆ ಆಗ್ತಿರ್ಲಿಲ್ಲ. ಒಂದು ಕ್ಷಣ ನನಗೆ ಏನು ಬೇಡ ಈ ಪ್ರಪಂಚದಲ್ಲಿ, ನಂಗೆ ಲಕ್ಷ್ಮಿ ಒಬ್ಳಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಹೇಗೋ ನನ್ನ ಲಕ್ಷ್ಮಿ ನನಗೆ ಸಿಕ್ಬಿಟ್ಲಲ್ಲ. ಅದು ಅಲ್ಲದೆ ಲಕ್ಷ್ಮಿ, ನೀನು ಹಿಂಗೆ ಮಲಗಿದಾಗ ಚಿನಿಮಾ ಎಷ್ಟು ಅಳ್ತಾ ಇದ್ಲು ಗೊತ್ತಾ? ಅಮ್ಮಂಗೆ ಏನಾಯ್ತು ಅಂತ. ನನಗೆ ಅದನ್ನ ನೋಡಿ ನಂಗೆ ಕರಳೆ ಕಿತ್ತಂಗಾಯ್ತು. ಹೌದಮ್ಮ ಲಕ್ಷ್ಮಿ, ನಿನ್ನ ಮಗಳಂತೂ ಅದೆಷ್ಟು ಗೋಳಾಡ್ಬಿಟ್ಲು. ಅವಳ ಅಳುನ ತಡಿಯಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ನಾನು ದುಃಖದಲ್ಲಿದ್ದೆ. ನಾನು ತಾನೇ ಹೇಗೆ ಸಮಾಧಾನ ಮಾಡಲಿ ಅವಳಿಗೆ? ಹೌದಮ್ಮ, ನೀನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಲ್ಲ ಹುಷಾರಿಲ್ಲ ಅಂತ, ಅದಕ್ಕೆ ನಂಗೆ ಅಳುನೇ ಬಂದ್ಬಿಡ್ತಮ್ಮ. ನಿನ್ನ ಬಾಯಲ್ಲಿ ರಕ್ತ ಬೇರೆ ಬರ್ತಾ ಇತ್ತು. ನಂಗೆ ಭಯ ಆಗ್ಬಿಟ್ಟಿತ್ತು. ಹೌದಾ ಮಗಳೇ, ಅಷ್ಟೊಂದು ಅಳ್ತಿದ್ದ? ಏನಾಗಿಲ್ಲ ಕಂದ, ಸ್ವಲ್ಪ ಹುಷಾರಿರ್ಲಿಲ್ಲ ಅಷ್ಟೇ, ಅದಕ್ಕೆ ಮಲಗಿದ್ದೆ. ಅಷ್ಟಕ್ಕೆಲ್ಲ ಅಳ್ತಾರ? ಇನ್ನು ಮುಂದೆ ಯಾವತ್ತೂ ಅಳಬಾರ್ದು. ಏನಾಗಲ್ಲ ಅಮ್ಮಂಗೆ. ಸರಿನಮ್ಮ. ಅಮ್ಮ, ಇವತ್ತು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂದೆ, ಮರ್ತೋದಾ? ಇಲ್ಲ ಮಗಳೇ, ಮರ್ತಿಲ್ಲ. ಇವತ್ತು ನಿನ್ನ ಕರ್ಕೊಂಡೋಗಿ ಹೊಸ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತೀನಿ. ನಾಳೆಯಿಂದನೇ ಸ್ಕೂಲಿಗೆ ಹೊರಡುವಂತೆ, ಸರಿನಾ? ಸರಿ ಅಮ್ಮ, ನನಗೆ ತುಂಬ ಖುಷಿ ಆಗ್ತಿದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ, ನಾನು ಅವ್ರ ಜೊತೆ ಆಟ ಆಡ್ಬೋದು. ಆಮೇಲೆ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಬರ್ಬೋದಾ? ಹ್ಞೂ ಕಂದ, ಮನೆಗೂ ಕರ್ಕೊಂಬಾ, ಆಟನೂ ಆಡು. ಆಮೇಲೆ ಇಲ್ಲಿ ಸಂಡೇ ಸ್ಕೂಲ್ ರಜೆ ಇರುತ್ತಲ್ಲ, ಅವಾಗ ಬೆಂಗಳೂರಲ್ಲಾಗಿದ್ರೆ ನಿನ್ಗೆ ಆಟ ಆಡೋದಕ್ಕೆ ಯಾವ ಫ್ರೆಂಡ್ಸು ಇರಲಿಲ್ಲ. ಆದರೆ ಇಲ್ಲಿ ಹಾಗಲ್ಲ ಮಗಳೇ, ಸಂಡೇ ಬಂತು ಅಂದರೆ ನಿನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಾರೆ. ನೀನು ಹೊರಗಡೆ ಹೋಗಿ ಕೂಡ ಆಟ ಆಡ್ಬೋದು. ಹೌದೇನಮ್ಮ? ಸಂಡೇ ಕೂಡ ಫ್ರೆಂಡ್ಸ್ ಎಲ್ಲ ಸಿಗ್ತಾರಾ? ಹೌದು ಮಗಳೇ, ಇದೊಂದು ಪುಟ್ಟ ಹಳ್ಳಿ ಅಲ್ವಾ, ಎಲ್ಲ ಇಲ್ಲೇ ಇರ್ತಾರೆ ಹತ್ರದಲ್ಲಿ. ಎಲ್ಲರೂ ನಿನ್ನ ಜೊತೆ ಆಡಕ್ಕೆ ಬರ್ತಾರೆ, ಸರಿನಾ? ಹೂನಮ್ಮ, ಆಯಿತು. ರವಿಯವರೇ, ಲಕ್ಷ್ಮಿ ಅವರೇ. ಏನಮ್ಮ ಹರ್ಷಿತಾ, ಅಷ್ಟೊಂದು ಗಾಬರಿಯಾಗಿ ಬರ್ತಿದ್ಯಾ? ಏನು ವಿಷಯ? ಆಂಟಿ, ಒಂದು ಸಂತೋಷದ ವಿಷಯ. ಸಂತೋಷದ ವಿಷಯನಾ? ಏನು ಹರ್ಷಿತ್ ಅವರೇ, ಏನದು? ಏನು ನೋಡೋಣ, ಗೆಸ್ ಮಾಡಿ ಎಲ್ಲರೂ. ಹರ್ಷಿತ್ ಅವರೇ, ಏನು ಅಂತ ಗೊತ್ತಾಗ್ತಿಲ್ಲ. ಏನು ಕೊಟ್ಟಿದ್ದಾರೆ ಪೇಪರಲ್ಲಿ? ಯಾವುದಾದ್ರೂ ಒಳ್ಳೆ ಕೆಲಸ ಇದೆಯಂತ? ಆ ಥರ ಏನಾದ್ರು ಇದ್ರೆ ಹೇಳಿ, ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯೋ ಲಕ್ಷ್ಮಿ ಅವರೇ, ಕೆಲಸದ ವಿಷಯ ಅಲ್ಲ ಇದು. ಕೆಲಸದ ವಿಷಯ ಅಲ್ವಾ? ಮತ್ತೆ ಏನಪ್ಪ ಅಂದರೆ, ನಿಮ್ಗಿದ್ದಿದ್ದ ಎಲ್ಲ ಸಮಸ್ಯೆನೂ ದೂರ ಆಗೋಯ್ತು. ದೂರ ಆಗೋಯ್ತು? ಅಲ್ಲಮ್ಮ ಹರ್ಷಿತಾ, ಏನಮ್ಮ ಹೇಳ್ತಿದ್ಯಾ?
ಹೌದು ಹರ್ಷಿತ್ ಅವ್ರೆ, ನೀವೇನ್ ಹೇಳ್ತಿದ್ರಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ರವಿ ಅವರೇ, ನಿಮ್ಗೆ ಯಾರೋ ಮೋಸ ಮಾಡಿದ್ರಲ್ಲ, ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರಂತೆ, ಪೊಲೀಸರ ಕೈ ಸಿಕ್ಕಾಯ್ತಂತೆ. ಆಮೇಲೆ ಆಮೇಲೆ ನಿಮ್ಮ ಆಸ್ತಿ ಎಲ್ಲ ವಾಪಸ್ ನಿಮ್ಗೆ ರಿಟರ್ನ್ ಸಿಕ್ಕಿದೆ. ಹರ್ಷಿತ್ ಅವರೇ, ನಿಜನಾ ನೀವು ಹೇಳ್ತಿರೋದು? ಅಲ್ಲ, ಅವರು ಸಿಕ್ಬಿಟ್ರಂತ ಪೊಲೀಸರಿಗೆ, ಆಮೇಲೆ ಆಸ್ತಿ ಎಲ್ಲ ವಾಪಸ್ ಸಿಕ್ಕಿದ್ಯಾ? ಹರ್ಷಿತ್ ಅವ್ರೆ, ನೀವು ಹೇಳ್ತಿರೋದು ನಿಜನಾ? ಅಲ್ಲ, ಇದು ಹೇಗೆ ಸಾಧ್ಯ? ಹೌದು ರವಿ ಅವರೇ, ಲಕ್ಷ್ಮಿ ಅವರೇ, ಪೇಪರ್ ಅಲ್ಲಿ ಪೊಲೀಸರೇ ಕೊಟ್ಟಿದ್ದಾರೆ, ಮತ್ತೆ ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ನಿಮ್ಮನ್ನ ಹುಡುಕೊಟ್ಟವ್ರಿಗೆ 10,000 ರೂಪಾಯಿ ಬಹುಮಾನ ಅಂತೆ. ನಾನ್ ತಗೊಳ್ಳ? ಹರ್ಷಿತ್ ಅವರೇ, ನನ್ಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಾವು ಕಳ್ಕೊಂಡಿದ್ದೆಲ್ಲ ನಮಗ್ ಮತ್ತೆ ಸಿಕ್ಕಿದ್ಯಾ ಇಷ್ಟು ಬೇಗ? ದೇವ್ರೆ, ಎಷ್ಟು ದೊಡ್ಡ ಮನ್ಸಪ್ಪ ನಿಮ್ದು. ನೋಡ್ರಿ ನೋಡ್ರಿ, ನಾನು ಹೇಳಿಲ್ವಾ ನಿಮ್ಗೆ ಆದಷ್ಟು ಬೇಗ ಒಳ್ಳೇದಾಗೆ ಆಗುತ್ತೆ ಅಂತ? ಹೀಗೋ ದೇವ್ರ ದೊಡ್ಡವನ ನೋಡಿ, ಇಷ್ಟು ಬೇಗ ನಾವು ಕಳ್ಕೊಂಡಿದ್ದೆಲ್ಲ ನಮಗ್ ಮತ್ತೆ ಸಿಕ್ಕಿದೆ. ಹೌದು ಜಯ, ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ. ಅಲ್ಲ, ಹೇಗ್ ಸಿಕ್ಕದ್ರಂತೆ, ಎಲ್ಲಿ ಸಿಕ್ಕದ್ರಂತೆ? ಗೊತ್ತಿಲ್ಲ ರೀ, ನಾವು ಅಲ್ಲಿ ಹೋತ್ರನೇ ಅಲ್ವಾ ಗೊತ್ತಾಗೋದು. ಹೆಂಗೋ ಬಿಡವ ಜಯವ್ವ, ಹೆಂಗೋ ನಿನ್ ಕಷ್ಟ ಎಲ್ಲ ಪರಿಹಾರ ಆಯ್ತಲ್ಲ. ಈಗ ಆ ಊರಿನ ಮನೇನೋ ಮತ್ತೆ ಪ್ಯಾಕೆಟ್ರಿ ಅದು ಮತ್ತೆ ಸಿಕ್ಕಾಯ್ತಾ? ಹೌದು ಚಿಕ್ಕಮ್ಮ, ಎಲ್ಲರೂ ನಮ್ಗೆ ಮತ್ತೆ ಸಿಕ್ಕಿದೆ. ಬನ್ನಿ ಇವತ್ತೇ ಹೊರಡೋಣ ನಾವು ಬೆಂಗಳೂರಿಗೆ. ನಮ್ಮ ಮನೆ ನೋಡ್ಬೇಕು ನಾನು. ನಮ್ಮ ಮನೆ ಒಳಗಡೆ ಹೋದ್ಮೇಲೆ ಮನ್ಸಿಗೆ ಏನೋ ಒಂಥರ ಸಮಾಧಾನ. ಹೌದು ಅತ್ತೆ, ನಾನು ಕೂಡ ನಮ್ಮ ಮನೆಗೆ ಹೋಗ್ಬೇಕು ಮೊದ್ಲು. ಸರಿ ಲಕ್ಷ್ಮಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ, ನಾವು ಇವತ್ತೇ ಹೊರಡ್ಬಿಡೋಣ. ಹಾ ಸರಿ ರೀ. ಅಮ್ಮ, ನಾವ್ ಎಲ್ಲಿ ಹೋಗ್ತಿದೀವಿ? ಚಿನಿಮಾ ಚಿನಿಮಾ, ನಾವು ಬೆಂಗಳೂರಿಗೆ ಹೋಗ್ತಿದೀವಿ ಕಂದ, ನಮ್ಮ ಮನೆಗೆ. ನಾನು ನಿನ್ನ ಬೆಂಗಳೂರಲ್ಲೇ ಸ್ಕೂಲಿಗೆ ಕಳಿಸ್ತೀನಿ. ಅಯ್ಯ ಹೌದೇನಮ್ಮ, ನಾನು ಹೋಗ್ತಿದ್ನಲ್ಲ ಸ್ಕೂಲು, ಅದೇ ಸ್ಕೂಲಿಗೆ ಕಳಿಸ್ತೀಯ ಮತ್ತೆ? ಹೂ ಕಂದ, ಅದೇ ಸ್ಕೂಲಿಗೆ ಕಳಿಸ್ತೀನಿ ನಿನ್ನ. ನಾಳೆನೇ ಅಡ್ಮಿಷನ್ ಮಾಡಿಸ್ತೀನಿ ನಿನ್ನ. ನಮ್ಮ ಮನೆಗೆ ಹೋಗ್ತಾ ಇದೀವಿ ಕಂದ. ಖುಷಿ ಆಗ್ತಿದ್ಯೋ ಇಲ್ವೋ ನಿನಗೆ? ಹೌದಮ್ಮ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ನಮ್ಮ ಮನೆಗೆ ಹೋಗ್ತಿದೀವಲ್ಲ, ನನ್ನ ಟಾಯ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದೆ ಅಂತ ಬೇಜಾರಾಗ್ಬಿಟ್ಟಿತ್ತಮ್ಮ ನಂಗೆ. ಮತ್ತೆ ನನ್ನ ಬೆಡ್ರೂಮ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಹಾಸಿಗೆ ಇತ್ತು, ಆಮೇಲೆ ನಂದು ಪಿಲ್ಲೋ ಮತ್ತೆ ಬೆಡ್ಶೀಟು, ನಂದು ಹಾರ್ಸ್ದು ಟಾಯ್ಸು, ಜೋಕಾಲಿ ಎಲ್ಲನೂ ತುಂಬಾ ಮಿಸ್ ಮಾಡ್ಕೋತಿದ್ದೆ ಅಮ್ಮ ನಾನು. ಇವಾಗ ಮತ್ತೆ ಅದೇ ಮನೆಗೆ ಹೋಗ್ತೀವಲ್ಲ, ನಂಗೆ ಇವಾಗ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ ಅಮ್ಮ. ಸರಿ ಕಂದ, ಆಯ್ತು, ನಿನ್ಗೆಲ್ಲ ಮತ್ತೆ ಸಿಗುತ್ತೆ ಕಂದ. ರೀ, ಒಂದ್ ಮಾತು ರೀ. ಏನ್ ಲಕ್ಷ್ಮಿ? ನಮಗ್ ಮೋಸ ಮಾಡಿದ್ರಲ್ಲ, ನಮ್ ಕುಟುಂಬನ ಬೀದಿಗೆ ತಂದ್ರಲ್ಲ ಆ ಇಬ್ರು ಹುಡುಗಿರು, ಅವ್ರು ಹೇಗಿದ್ರು ಇವಾಗ ಜೈಲ್ ಪಾಲಾಗಿದ್ದಾರೆ. ನೀವಿವಾಗ ಸಂಬಂಧ ಅದು ಇದು ಅಂತ ಅವ್ರನ್ನ ಹೊರಗಡೆ ತರೋ ಪ್ರಯತ್ನನಾಗ್ಲಿ, ಮತ್ತೆ ಅವ್ರ ಶಿಕ್ಷೆ ಕಡಿಮೆ ಮಾಡಿಸೋದಾಗ್ಲಿ ಏನ್ ಕೂಡ ಮಾಡಬಾರ್ದು. ಅವ್ರಿಗೆ ಶಿಕ್ಷೆ ಆಗ್ಬೇಕು. ನನ್ನ ಸಂಸಾರನ ಮೋಸ ಮಾಡಿ ಬೀದಿಗೆ ತಂದ್ರಲ್ಲ ರೀ, ಇದನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಮತ್ತೆ ನೀವ್ ಯಾರು ಕೂಡ ಅವ್ರನ್ನ ಹೋಗಿ ನೋಡಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು. ಅವ್ರಿಗೂ ನಮಗೂ ಇನ್ಮೇಲೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರ ಸಹವಾಸನೆ ಬೇಡ. ಅವ್ರ ಶಿಕ್ಷೆ ಅನುಭವಿಸ್ಲಿ, ಬುದ್ಧಿ ಕಲೀಲಿ. ಆಯ್ತು ಬಿಡು ಲಕ್ಷ್ಮಿ, ಹಾಗೆ ಮಾಡೋಣ ಬಿಡು. ಯಾರು ಹೋಗಿ ನೋಡಲ್ಲ ಅವ್ರನ್ನ. ಅಲ್ಲ, ಎಂತ ಪಾಪಿಗಳವರು, ನಮ್ಮನ್ನ 1 ತಿಂಗಳು ನಮ್ಮ ಮನೆಯಿಂದ ದೂರ ಇಟ್ಬಿಟ್ರಲ್ಲ. ಪಡಬಾರ್ದು ಕಷ್ಟ ಎಲ್ಲ ಪಟ್ಬಿಟ್ವಿ ನಾವು. ಹೇಗೋ ಪಾಪ ಹರ್ಷಿತ್ ಅವರಿಂದ ನಮಗ್ ಕೆಲಸ ಸಿಕ್ತು, ಅವ್ರ ತಂದೆಯಿಂದ ಉಳ್ಕೊಳಕ್ ಮನೆ ಸಿಕ್ತು. ಇಲ್ಲ ಅಂದಿದ್ರೆ ಏನ್ರಿ ಮಾಡ್ಬೇಕಿತ್ತು ನಾವು? ಬೀದಿಲಿ ಒಂದ್ ಮಗುನ ಇಟ್ಕೊಂಡು ನಾವು ಎಷ್ಟು ಕಷ್ಟ ಪಡ್ಬೇಕಾಗಿತ್ತು. ಎಷ್ಟು ಮಳೆಗಾಲ ಇದು, ಹೊರಗಡೆ 10 ನಿಮಿಷ ನಿಂತ್ಕೊಳಕ್ ಆಗಲ್ಲ. ಅಂತದ್ರಲ್ಲಿ ಇಂಥ ಟೈಮಲ್ಲಿ ಮನೆಯಿಂದ ಆಚೆ ಬರಂಗ್ ಮಾಡ್ಬಿಟ್ರಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಶಿಲ್ಪ. ನಾವು ಮಾಡ್ತಿರೋಂಥ ವೀಡಿಯೋಸ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಎಷ್ಟು ಲೈಕ್ ಮಾಡ್ತಿರೋ, ಎಷ್ಟು ಶೇರ್ ಮಾಡ್ತಿರೋ, ಇದೆಲ್ಲ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಹಾಕೋ ಪ್ರತಿಯೊಂದು ವೀಡಿಯೋನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ ನಾವು 10,000 ಸಬ್ಸ್ಕ್ರೈಬರ್ಸ್ನ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಇನ್ನೊಂದು ಚಾನಲ್ ಆದಂಥ MSN ಕಾರ್ಟೂನ್ ಕನ್ನಡ ಚಾನಲಲ್ಲೂ ಕೂಡ ದಿನಕ್ಕೆ 2 ವೀಡಿಯೋ ಪ್ರಸಾರ ಆಗ್ತಾ ಇದೆ. ಅದನ್ನು ಕೂಡ ನೋಡಿ. ಆ ಚಾನಲಲ್ಲೂ ಒಳ್ಳೆ ಸ್ಟೋರಿ ಹಾಕ್ತಾ ಇದ್ದೀನಿ, ಒಂದು ಧಾರಾವಾಹಿ ರೂಪದಲ್ಲಿರೋ ಸ್ಟೋರಿನ ಹಾಕ್ತಾ ಇದ್ದೀವಿ. ನೋಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.